ಇಷ್ಟು ಚಿಕ್ಕ ವಯಸ್ಸಿನ ಮಗುಗೆ ಹಾರ್ಟ್ ಅಟ್ಯಾಕಾ? ಇದಕ್ಕೆ ಕಾರಣ ಏನಿರ್ಬೋದು? ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಿನಿ ಕಲ್ಕೆರೆ. ನಂದಿನಿ ಪ್ರಪಂಚ ಪಿರಿಯಾಪಟ್ಟಣ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ವಿಡಿಯೋ ಅಪ್ಲೋಡ್ ಮಾಡೋದು ಡಿಲೇ ಆಯಿತು ಅಂತ ಬೇಜಾರಾಗಬೇಡಿ, ಸಾರಿ ಫಾರ್ ದ್ಯಾಟ್. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಂದು ಇವಾಗೆಲ್ಲ ಚಿಕ್ಕ ವಯಸ್ಸಿನ ಮಕ್ಕಳಿಗೇನೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಅವಾಗೆಲ್ಲ ನಾವು ಅಂದ್ಕೊಳ್ತಿದ್ವಿ ದೊಡ್ಡವರಿಗೆ, ವಯಸ್ಸಾದವರಿಗೆ, ಹಾಗೆ ಬೇರೆ ಬೇರೆ ಕಾಯಿಲೆ ಇರೋರಿಗೆ ಮಾತ್ರ ಆಗುತ್ತೆ ಅಂತ. ಆದರೆ ವಿಪರ್ಯಾಸ ನೋಡಿದರೆ ಹೇಗಿದೆ. ಅದಕ್ಕಾಗಿ ಇದೊಂದು ಚಿಕ್ಕ ಕಿರುನಾಟಕದ ಮೂಲಕ ಇದಕ್ಕೆ ಕಾರಣ ಏನೇನಿರ್ಬೋದು ಅಂತ ಒಂದು ನೈಜ ಘಟನೆಯ ಮೂಲಕ ನಿಮಗೆ ತಿಳಿಸ್ತಿದ್ದೀನಿ. ನಮಸ್ತೆ. ಕೂತ್ಕೊಳ್ಳಿ. ಏನಾಯ್ತು? 2 ದಿನದಿಂದ ಸರಿಯಾಗಿ ಊಟ ಮಾಡ್ತಾಳೆ, ಸುಸ್ತು ಅಂತಾಳೆ. ವಾರಕ್ಕೆ 3 ಸಲ ಹುಷಾರ್ ತಪ್ತಾಳೆ. ಬಪ್ಪ ಇವಳೇನಾ? ಬಪ್ಪ ಈ ಕಡೆ. ಹೊರಗೊಂಡು ಫುಡ್ ಜಾಸ್ತಿ ತಿಂತಾಳ. ಅದು ಫುಡ್ ಕೊಡ್ಲಿಲ್ಲ ಅಂದ್ರೆ ಮನೆ ಊಟ ಮಾಡಕ್ಕೆ ಇಲ್ಲ. ಇದು ಮೈದಾನಕ್ಕೆ ಹೋಗಿ ಆಟ ಆಡಿದಿಲ್ವಾ? ಸುಸ್ತು ಅಂತಾಳೆ. ಫೋನ್ ಜಾಸ್ತಿ ನೋಡ್ತಾಳೆ. ಫೋನ್ ಜಾಸ್ತಿ ನೋಡ್ತಾಳೆ. ಪ್ರೋಟೀನ್ ಅಂಶ ಕೊರತೆಯಿಂದ ರಕ್ತ ಕಮ್ಮಿ ಆಗಿದೆ. ಟಾನಿಕ್ ಬರ್ಕೊಡ್ತೀನಿ, ಕುಡಿಸಿ. ಒಳ್ಳೆ ಫುಡ್ ಕೊಡಿ, ಮನೆ ಊಟ ಕೊಡಿ, ತರಕಾರಿ ಸೊಪ್ಪು ಎಲ್ಲ ಚೆನ್ನಾಗಿ ಕೊಡಿ. ಹೆಸರೇನಪ್ಪ ನಿಂದು? ತೇಜಸ್ವಿನಿ. ವಯಸ್ಸೆಷ್ಟು ನಿಂದು? 9. ಥ್ಯಾಂಕ್ ಯು. ನನ್ನ ತಿನ್ನು ಮಮ್ಮಿ, ತಿನ್ನಕ್ಕೆ ಏನಾರು ತಂದ್ಕೊಡಿ. ತಗೊಳ್ಳಿ, ತಿನ್ನು. ನಂಗೆ ಇದು ಬೇಡ, ನಂಗೆ ಹೊರಗಡೆ ತಿನ್ನಬೇಕು. ಊಟದ ಮೇಲೆ ದುರಂಕಾರ ತೋರಿಸ್ತೇನೆ. ಮಮ್ಮಿ ಏನಾಯ್ತೆ? ನಂಗೆ ಹೊರಗಡೆ ತಿಂಡಿ ತಂದ್ಕೊಡ್ತೀರಾ ಇಲ್ವಾ? ಈಗ ಮನೇಲಿ ಮಾಡಿರೋದು ಯಾರು ತಿಂತಾರೆ? ಅದನ್ನೇ ತಿನ್ನೆ. ನಂಗೆ ಬೇಕೇ ಬೇಕು. ಮನೇಲಿ ಮಾಡಿರೋ ತಿನ್ನೆ. ನಂಗೆ ತಂದ್ಕೊಡಿಗ್ ಬೇಕು. ತೇಜಸ್ವಿನಿ, ಏನ್ ಮಾಡ್ತಿದೀಯಾ? 4 ರೀಲ್ಸ್ ನೋಡ್ತಾ ಇದೀನಿ ಬಂದ್ರೆ. ಬಾರ ಹೊರಗಡೆ ಹೋಗಿ ಆಟ ಆಡೋಣ. ನನ್ ಬರಲ್ಲ, ನಂಗೆ ಬೋರು. ನನ್ ಬರಲ್ಲ. ಬಾಯ್ ಬಾಯ್. ಇವತ್ತು ಹೋಮ್ ವರ್ಕ್ ಐತೆ ಅಲ್ವಾ? 10:30 ಮಾಡ್ಕೊಂಡ್ರೆ ಐತೆ ಬಿಟ್ಟು. ಅಲ್ಲಿ ಗಂಟ ಫೋನ್ ನೋಡೋಣ, ಆಮೇಲೆ ಹೋಮ್ ವರ್ಕ್ ಮಾಡ್ಕೊಳಕ್ ಐತೆ. ನನ್ನ ತಿನ್ನು, ನಿನ್ಗೆ ಐರನ್, ಪ್ರೋಟೀನ್, ಕ್ಯಾಲ್ಸಿಯಂ ಎಲ್ಲಾನು ಕೊಡ್ತೀನಿ. ಒಳ್ಳೊಳ್ಳೆ ಪೋಷಕಾಂಶಗಳು ಕೊಡ್ತೀನಿ. ನನ್ನ ತಿನ್ನು, ನಿನ್ ಮೂಳೆ ಗಟ್ಟಿಯಾಗಿರುತ್ತೆ, ನಿಂಗೆ ಕ್ಯಾಲ್ಸಿಯಂ ಸಿಗುತ್ತೆ. ನನ್ನ ತಿನ್ನು. ನಂಗೆ ಬೇಡ. ತೇಜಸ್ವಿನಿ, ಹೇಳಿ ಮಮ್ಮಿ. ನಿನ್ನ ಫ್ರೆಂಡ್ಸ್ ಆಟ ಆಡಕ್ ಕರೆಯಕ್ ಬಂದಿದ್ರಲ್ಲಿ ಹೋಗ್ಲಿಲ್ವೇನೆ? ಇಲ್ಲ, ನಾನು ಹೋಗಲ್ಲ. ನಾನು ಫೋನ್ ನೋಡ್ಬೇಕು. ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ ಬಾ. ಇಲ್ಲ, ನಾನು ಹೋಗಲ್ಲ, ನಂಗೆ ಸುಸ್ತಾಯ್ತೈತೆ. Morning, miss. Good morning, sit down. Thank you, miss. Miss attendance. Siri. Yes, ma'am. Manvi. Yes, miss. Pratiksha. Yes, miss. Tejaswini. Present, miss. Nibu. Miss. Rahul. Come in. Total ಎಷ್ಟು ಮೇಡಮ್? Total ಎಷ್ಟು ಮಕ್ಕಳ? 6. ಮೊಟ್ಟೆ ಯಾರು? ಮಾಡ್ತೇವೆ ಇನ್ನು. ಚಿಕ್ಕಿಗೆ ಯಾರ್ಯಾರು ಕೈ ಎತ್ತಿದ್ರಿ? ಮಿಸ್ ನಾನು. ಯಾಕಪ್ಪ ಮೊಟ್ಟೆ ತಿನ್ನಲ್ವಾ ನೀನು? ಮಿಸ್ ಮೊಟ್ಟೆ ಸ್ಮೆಲ್ ಮಿಸ್. ಮೊಟ್ಟೆ ಆರೋಗ್ಯಕ್ಕೆ ಒಳ್ಳೇದು, ತಿನ್ಬೇಕು. ಅವ್ರ ತರ ತಿನ್ನು ನಾಳೆಯಿಂದ. ಎಸ್ ಮಿಸ್. ಎಲ್ಲ ಪರಿಸರ ನೋಟ್ಸ್ ಮಾಡಿದೀರಾ? ಎಸ್ ಮಿಸ್. ತಗೋ ಬನ್ನಿ. ಅಮ್ಮ ತೇಜಸ್ವಿನಿ ಏನಾಯ್ತಪ್ಪ? ತೇಜಸ್ವಿನಿ
ಫೋನ್ ಕೊಡಿ ಮಕ್ಳ. ಹಲೋ, ಇದು ಚಾಮರಾಜನಗರದ ಸೇಂಟ್ ಫ್ರಾನ್ಸಿಸ್ ಶಾಲೆಯ 3ನೇ ತರಗತಿ ವಿದ್ಯಾರ್ಥಿನಿ ತೇಜಸ್ವಿನಿ ಎಂಬ ಪುಟ್ಟ ಬಾಲಕಿಯ ಸಾವಿನ ನೈಜ ಘಟನೆ. ಈ ಕಿರುನಾಟಕದ ಮೂಲಕ ತೋರಿಸಿದ ಕಾರಣನೇ ಆಗಿದೆ ಅಂತ ನಾವು ಹೇಳೋದಿಕ್ಕಾಗಲ್ಲ. ಆದ್ರೆ ಇವಾಗಿನ ನಮ್ಮ ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ಸ್ನ ನೋಡಿದ್ರೆ ಇದು ಕಾರಣ ಆಗಿರ್ಬೋದೇನೋ ಅಂತ ನಾವು ಹೇಳ್ಬೋದು. ಬ್ರೇಕಿಂಗ್ ನ್ಯೂಸ್, ಇದೀಗ ಬಂದಂತ ಸುದ್ದಿ. 3ನೇ ತರಗತಿ ವಿದ್ಯಾರ್ಥಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾಳೆ. ಬನ್ನಿ ಅವರ ಮನೆಯವರನ್ನ ಮಾತಾಡಿಸೋಣ. ನನ್ನ ಮಗಳು ನಿನ್ನೆ ಗಂಟೆ ಚೆನ್ನಾಗಿದ್ಲು, ಇರೋದೊಬ್ಳು ಮಗಳು ಅಂತ ಚೆನ್ನಾಗ್ ಸಾಕ್ತೀಗ ಅವಳು ನಮ್ಮನ್ನ ಬಿಟ್ಟೋದ್ರು. ನಮ್ ಗತಿ ಏನಪ್ಪೋ. ಅವರು ಇವಾಗ ಜಾಸ್ತಿ ಮಾತಾಡುವಂತ ಸಂದರ್ಭದಲ್ಲಿಲ್ಲ. ವೈದ್ಯರನ್ನು ಕೇಳೋಣ ಬನ್ನಿ. ಏನಾಗಿತ್ತು ಮಗುವಿಗ? ಹಾರ್ಟ್ ಅಟ್ಯಾಕ್ ಆಗಿದೆ. ತೋರಿಸ್ತೀರಾ ಮಗುವನ? ಬನ್ನಿ, ಅವರ ಟೀಚರ್ ಇದ್ದಾರೆ, ಅವರನ್ನು ಕೇಳೋಣ ಏನಾಗಿತ್ತು ಅಂತ. ಮಗುವಿಗೆ ಏನಾಗಿತ್ತು? ಮಗು ಕ್ಲಾಸಲ್ಲೆಲ್ಲ ನೋಟ್ಸ್ ತೋರಿಸ್ತಿರ್ಬೇಕಾದ್ರೆ ತೇಜಸ್ವಿನಿ ಬಂದು ಕೆಳಗಡೆ ಕುಸಿತಿದ್ಲು. ತಕ್ಷಣ ಅವ್ರ ಪೇರೆಂಟ್ಸ್ ಫೋನ್ ಮಾಡಿದ್ರು. ಹಾಸ್ಪಿಟಲ್ ಕರ್ಕೊಂಡು ಹೋಗೋ ಟೈಮಲ್ಲಿ ಮಧ್ಯದಲ್ಲೇ ಪ್ರಾಣ ಪರೀಕ್ಷೆ ಆರೋಗಿದೆ. ತೇಜಸ್ವಿನಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೇಡ. ಇದೀಗ ಬಂದಂತ ಸುದ್ದಿ. ಚಾಮರಾಜನಗರದ ಸೇಂಟ್ ಫ್ರಾನ್ಸಿಸ್ ಶಾಲೆಯ 3ನೇ ತರಗತಿ ತೇಜಸ್ವಿನಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾಳೆ. ಬೆಳಗ್ಗೆ ಶಾಲೆಗೆ ಹಾಜರಾಗಿದ್ದ ಬಾಲಕಿ ತೇಜಸ್ವಿನಿ ಒಂದು ತರಗತಿಯಿಂದ ಇನ್ನೊಂದು ತರಗತಿಗೆ ತೆರಳುವಾಗ ಏಕೈಕ ಕುಸಿದು ಬಿದ್ದಳು. ಶಿಕ್ಷಕರು ಸಮೀಪದ ಸಮಯದಲ್ಲಿ ಜೈಸಸ್ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಮೃತಪಟ್ಟಳು. ವೈದ್ಯರು ಹೃದಯಾಘಾತದಿಂದ ಮೃತಪಟ್ಟಿದ್ದಾಳೆ ಎಂದು ತಿಳಿಸಿದರು. ಧನ್ಯವಾದ. ಹೆಚ್ಚು ಪೌಷ್ಟಿಕ ಆಹಾರನ ತಿನ್ಬೇಕು, ಮತ್ತೆ ದೈಹಿಕ ವ್ಯಾಯಾಮ ಇರ್ಬೇಕು, ಮತ್ತೆ ಆಟದ ಮೈದಾನದಲ್ಲಿ ಹೆಚ್ಚು ಆಟನ ಆಡ್ಬೇಕು. ಅದಕ್ಕೆ ನಮ್ಗೆ ಜಂಕ್ ಫುಡ್ ಬೇಡ. ನೋಡಿದ್ರಲ್ಲ, ಇಂಥ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಇಂದ ಸಾವು. ಈ ನೋವನ್ನ ಅವ್ರ ತಂದೆ ತಾಯಿ ಹೇಗೆ ಅನುಭವಿಸ್ತಿರ್ಬೇಕು. ನಮ್ಮನೆಗಳಲ್ಲೂ ಲೈಫ್ ಸ್ಟೈಲ್ ಹೀಗೆ ಇದೆ. ಕೇವಲ ಜಂಕ್ ಫುಡ್ ಇಂದಾನೆ ಮಾತ್ರ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಮಕ್ಕಳಿಗೆ ದೈಹಿಕ ವ್ಯಾಯಾಮನೂ ಬೇಕು, ಸರಿಯಾದ ಆಹಾರ ಪದ್ಧತಿನೂ ಬೇಕು. ಇವಾಗೆಲ್ಲ ನಾವುಗಳು ಜಂಕ್ ಫುಡ್ಗೆ ಎಷ್ಟು ಅಡಿಕ್ಟ್ ಆಗಿದೀವಿ ಅಂದ್ರೆ ನಾವು ತಿಂತಿದ್ದ ಹೆಲ್ದಿ ಫುಡ್ ಕೂಡ ನಮ್ಗೆ ದೇಹಕ್ಕೆ ಅಡ್ಜಸ್ಟ್ ಆಗ್ತಿಲ್ಲ. ದೊಡ್ಡವರಿಗೆ ಬರ್ತಿದ್ದ ಕಾಯಿಲೆ ಇವಾಗ ಮಕ್ಕಳಿಗೂ ಕೂಡ ಬರ್ತಿದೆ. ಈ ತಂತ್ರಜ್ಞಾನ ನಮ್ಮನ್ನ ಎಷ್ಟರ ಮಟ್ಟಿಗೆ ಬದಲಾಯಿಸಿದೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಊಟ ಮಾಡಿಸ್ಬೇಕಂದ್ರೆ ಚಂದಮಾಮನ ತೋರಿಸಿ ಅಥವಾ ಮಕ್ಕಳುಗಳನ್ನ ಆಟ ಆಡ್ಸ್ಕೊಂತ ಊಟ ತಿನ್ಸೋರು. ಆದ್ರೆ ಇವಾಗಿನ ಮಕ್ಕಳಿಗೆ ಫೋನ್ ಇಲ್ಲ ಅಂದ್ರೆ ಊಟ ಕೂಡ ತಿನ್ನಲ್ಲ. ಊಟ ಎಲ್ಲಿ, ಮಾತು ಕೂಡ ಕೇಳಲ್ಲ. ಹೊರಗೆ ಹೋಗಿ ಆಟ ಆಡಿ ಅಂತ ಅಂದ್ರೇನೆ ಅದವ್ರಿಗೆ ತಪ್ಪಾಗಿರುತ್ತೆ. 3 ಹೊತ್ತು ಮೊಬೈಲ್ ಇಟ್ಕೊಂಡು ಕೂತ್ರೆ ಅಷ್ಟೇ ಸಾಕು. ಮನೇಲಿ ಕೂರ್ತಾರೆ, ಇಲ್ಲ ಸೋಮಾರಿಗಳ ತರ ಮಲಗ್ತಾರೆ. ಜೊತೆಗೆ ಜಂಕ್ ಫುಡ್ ಬೇರೆ. ಮಕ್ಕಳ ದೇಹದಲ್ಲಿ ಪೋಷಕಾಂಶಗಳೇ ಇಲ್ದಂಗಾಗಿದೆ. ಸಮತೋಲನದ ಆಹಾರದ ಅವಶ್ಯಕತೆ ಮಕ್ಕಳಿಗಿದೆ. ಇದನ್ನ ಪೋಷಕರೇ ಅರ್ಥ ಮಾಡ್ಕೊಂಡು ಮಕ್ಕಳದು ಮತ್ತು ತಮ್ಮ ಆರೋಗ್ಯದ ಜವಾಬ್ದಾರಿಯನ್ನ ನೋಡ್ಕೋಬೇಕಾಗುತ್ತೆ. ಮನೆ ಮಕ್ಕಳು ಅಂದ್ರೆ ಮನೆ ತುಂಬಾ ಓಡಾಡ್ಕೊಂಡು ಹೆಲ್ದಿಯಾಗಿ ಇರ್ಬೇಕು. ಆದ್ರೆ ಫೋನ್ ಅನ್ನೋದು ಒಂದ್ ಬಂದು ಮಕ್ಕಳು ರೆಕ್ಕೆ ಮುರಿದು ಒಂದ್ ಕಡೆ ಕೂರಿಸಿದೆ. ಈ ತರ ಸಾವು ಇನ್ಯಾರ ಮನೇಲೂ ಬಾರದೇ ಇರ್ಲಿ ಅಂತ ನಾವು ಬೇಡ್ಕೊಳ್ಳೋಣ. ಹಾಗೆ ತೇಜಸ್ವಿನಿ ಆತ್ಮಕ್ಕೆ ಶಾಂತಿ ಕೋರೋಣ. ಆಸ್ ಅ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ಸ್ಟೂಡೆಂಟ್ ಆಗಿ ನಾನ್ ನಿಮ್ಗೆ ರೆಕಮೆಂಡ್ ಮಾಡೋದು ಒಂದೇ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಈ ನ್ಯೂಟ್ರಿಷನ್ ಅಗತ್ಯತೆ ತುಂಬಾ ಇದೆ. ಸೊ ನಮ್ಮ ದೇಹದಲ್ಲಿ ನಡೆಯುವಂತ ಪ್ರತಿಯೊಂದು ಏರುಪೇರಿಗೂ ಈ ನ್ಯೂಟ್ರಿಷನ್ನೇ ಕಾರಣ ಆಗುತ್ತೆ. ಸರಿಯಾದ ನ್ಯೂಟ್ರಿಷನಿಸ್ಟ್ ಹತ್ರ ಗೈಡೆನ್ಸ್ ತಗೊಳ್ಳಿ. ಹಾಗೆ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಕೀಪ್ ನ್ಯೂಟ್ರಿಷಿಯಸ್ ಅಂಡ್ ಹೆಲ್ದಿ. ಧನ್ಯವಾದಗಳು.